ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾನೊಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇನ್ನೇನು ಫ್ರೆಂಡ್ಸ್, ಬೇಸಿಗೆ ಕಾಲ ಬಂದೇ ಬಿಡ್ತು. ನೋಡಿ ಎಷ್ಟೊಂದು ಬಿಸಿಲಾಗ್ಬಿಟ್ಟಿದೆ. ಈ ಥರ ಒಂದು ನಾವು ಹೆಲ್ದಿಯಾಗಿರುವಂತಹ ಒಂದು ಜ್ಯೂಸನ್ನು ಮಾಡಿ ಕುಡಿದರೆ ತುಂಬಾ ಸೂಪರಾಗಿರುತ್ತೆ. ಇವಾಗ ನಾನಿಲ್ಲಿ ಹೈಬಿಸ್ಕಸ್ ಅಂದರೆ ದಾಸವಾಳ ಹೂವಿನ ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಮ್ಮ ಹತ್ರ ತುಂಬಾ ಹೂಗಳು ಬಿಟ್ಟಿದ್ದು, ಅದಕ್ಕೋಸ್ಕರ ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ಅದನ್ನು ತಂದಾದಮೇಲೆ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ನೋಡಿ ಈ ಥರ ತೊಳೆದು ಇಟ್ಕೋಬೇಕು. ನೋಡಿ ಎಲ್ಲನೂ ನೀಟಾಗಿ ತೊಳೆದು ತೆಗೆದು ಬೇರೆ ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದು ಹೆಲ್ದಿಯಾಗಿರುವಂತಹ ಒಂದು ಜ್ಯೂಸ್ ಫ್ರೆಂಡ್ಸ್. ನಾನು ಈ ಗ್ಲಾಸಿಂದ 2 ಗ್ಲಾಸು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ನೋಡಿ ಇದು ನೀರು ಸ್ವಲ್ಪ ಬಿಸಿ ಆಗಿದೆ. ಇವಾಗ ಬಿಸಿ ಆದಮೇಲೆ ನಾವಿಲ್ಲಿ ಏನು ತೊಳ್ಕೊಂಡಿದ್ವಲ್ಲ ದಾಸವಾಳ ಹೂವು, ಆ ಹೂಗಳನ್ನು ಇದರಲ್ಲಿ ಹಾಕ್ಕೊಳ್ಬೇಕು. ನೋಡಿ ಎಲ್ಲ ಹೂಗಳನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು ಜ್ಯೂಸು, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಕಲರು ನಾವು ಬಿಸಿ ನೀರಲ್ಲಿ ಈ ಹೂಗಳನ್ನು ಹಾಕಿದ ತಕ್ಷಣ ನೋಡಿ ಕಲರು ಬಿಟ್ಕೊಳ್ಳುತ್ತೆ. ಅದು ಒಂಚೂರು ಅದರಲ್ಲಿ ಹಿಡಿದುಕೊಳ್ಳೋದಿಲ್ಲ ಕಲರು. ನೋಡಿ ಯಾವ ಥರ ಆಗಿದೆ ಹೂಗಳಂತ. ಎಷ್ಟು ರೆಡ್ ಆಗಿತ್ತಲ್ವ ನಾವು ಇದರಲ್ಲಿ ಹಾಕುವಾಗ. ಇವಾಗ ನೋಡಿ ಹೇಗಾಗಿದೆ ಅಂತ ವೈಟು ಈ ಥರ ಎಲ್ಲನೂ ಕಲರ್ ಬಿಟ್ಕೊಂಡ್ಮೇಲೆ ನಾವು ಅದನ್ನು ತೆಗೆದು ಒಂದು ಸ್ಪೂನಿಂದ ನಾನು ಇದರಲ್ಲಿಂದು ಎಲ್ಲ ಹೂಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ ಇವಾಗೆಲ್ಲ ಪೂರ್ತಿಯಾಗಿ ಕಲರು ಇದು ಬಿಟ್ಕೊಟ್ಟಿದೆ. ಹಾಗೆ ಯಾರೆಲ್ಲರೂ ಹೊಸಬ್ರು ನೋಡ್ತಾಯಿದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ನಲ್ಲಿ ನಿಮಗೆ ಈ ಹೂವಿನ ಜ್ಯೂಸ್ ಇಷ್ಟ ಆಯಿತಾ ಅಥವಾ ಇಲ್ಲ ಅಂತ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಇದೇ ರೀತಿಯಾಗಿ ನೀವು ನನಗೆ ಸಪೋರ್ಟ್ನ ಮಾಡಿ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೋಸ್ಕರ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನೀವು ಕೋಕಾ ಕೋಲಾ ಆಗಲಿ ಥಮ್ಸಪ್ ಆಗಲಿ ಆ ಥರ ಎಲ್ಲ ಜ್ಯೂಸು ಕುಡಿಯೋದು ಸ್ವಲ್ಪ ಅವಾಯ್ಡ್ ಮಾಡಿ ಈ ಥರ ಒಂದು ಹೆಲ್ದಿಯಾಗಿರುವಂತಹ ಜ್ಯೂಸ್ಗಳನ್ನು ಮನೆಯಲ್ಲಿ ಮಾಡಿ ನೀವು ಕುಡಿಯಿರಿ ಫ್ರೆಂಡ್ಸ್. ಇದು ಕೂದಲಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ಕಿನ್ನಿಗೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮ್ಮ ಸೌಂದರ್ಯವರ್ಧಕ ಜ್ಯೂಸ್ ಅಂತಲೇ ಹೇಳಬಹುದು. ಇವಾಗ ನಾನು ಇದರಲ್ಲಿರುವಂಥ ಹೂಗಳನ್ನೆಲ್ಲನೂ ತೆಗೆದುಬಿಟ್ಟಿದ್ದೀರಲ್ವ, ಹಾಗೆ ನಾನು ಇದರಲ್ಲಿ ಒಂದೊಂದೇ ಆಗಿ ಸ್ವಲ್ಪ ಒಳಗಡೆ ಹೂಗಳು ಬಿಟ್ಕೊಳ್ಳುತ್ತಲ್ವ, ಹಾಗಾಗಿ ಏನಾದರೂ ಇರಬಹುದು ಅಂತ ಹೇಳಿ ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ಥರ ಸೋಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಕಲರ್ ಯಾವ ಥರ ಇದೆ ಅಂತ. ಮತ್ತು ಇದರಲ್ಲಿ ಇರುವಂಥ ಒಂದು ಮ್ಯಾಜಿಕನ್ನು ನಿಮಗೆ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಹೇಗಿದೆ ಕಲರ್ ಅಂತ. ಇವಾಗ ಇದು ನಾನಿಲ್ಲಿ ಒಂದು ಸ್ವಲ್ಪ ಬಿಸಿ ನೀರಿಗೆ ಒಂದು ತುಳಸಿ ಬೀಜ ಮತ್ತು ಚಿಯಾ ಸೀಡ್ಸನ್ನು ಹಾಕಿ ನೆನೆ ಹಾಕಿದ್ದೆ ನಾನಿಲ್ಲಿ. ಆಮೇಲೆ ಇಲ್ಲಿ ನಾವು ಏನು ಶೋಧಿಸ್ಕೊಂಡಿದ್ವಲ್ಲ ನೀರು, ಹೈಬಿಸ್ಕಸ್ದ ಒಂದು ನೀರು, ಆ ನೀರಲ್ಲಿ ಒಂದು ಸ್ವಲ್ಪ ಸಕ್ಕರೆನ ಹಾಕಿ ಅದು ಕರಗುವವರೆಗೂ ಅದನ್ನು ಕುದಿಸ್ಕೋಬೇಕು. ಸಕ್ಕರೆ ಕರಗುವವರೆಗೂ ಮಾತ್ರ ಕುದಿಸ್ಕೊಳ್ಳಿ ಫ್ರೆಂಡ್ಸ್, ಜಾಸ್ತಿ ಬೇಡ. ನೋಡಿ ಇವಾಗ ನಾನಿಲ್ಲಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಸಕ್ಕರೆ ಎಲ್ಲನೂ ಕರಗಿದೆ. ನಾನು ಕರಗಾದ್ಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದು ತಣ್ಣಗಾಗುತ್ತಲ್ವ, ಆವಾಗ ಅದನ್ನು ತೆಗೆದುಬಿಟ್ಟು ಒಂದು ಗ್ಲಾಸಿಗೆ ಹಾಕಿದ್ದೀನಿ. ಹಾಕಿದ ಮೇಲೆ ನೋಡಿ ಕಲರ್ ಯಾವ ಥರ ಇತ್ತು ಅಂತ. ನಾನು ಇದರಲ್ಲಿ ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಇದ್ರ ಕಲರು ಪೂರ್ತಿಯಾಗಿ ಹೂವಿನ ಥರ ಬಂದ. ನೋಡಿ ನಾನಿಲ್ಲಿ ನೆನೆ ಹಾಕಿದ್ದೆಲ್ಲ ಚಿಯಾ ಸೀಡ್ಸು ಮತ್ತು ತುಳಸಿ ಬೀಜನ ಅದನ್ನು ಕೂಡ ನಾನಿಲ್ಲಿ ಒಂದೊಂದು ಚಮಚನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಒಂದು ಸೌಂದರ್ಯವರ್ಧಕ ಜ್ಯೂಸು ರೆಡಿ ಆಯಿತು. ಮತ್ತಷ್ಟು ವಿಡಿಯೋದಿಂದ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.